ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲೆ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಎಮೆಟೊಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸೆಪ್ಟೆಂಬರ್ 13 ಮತ್ತು 14ರಂದು ರಾಜ್ಯ ಮಟ್ಟದ ಪ್ರಥಮ ಆಶಾ ಕಾರ್ಯಕರ್ತೆಯರ ಬೃಹತ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮಾಂತರ ಪ್ರದೇಶದಲ್ಲಿ ಶಿಶು ಮರಣ, ತಾಯಿ ಮರಣ ತಡೆಗಟ್ಟುವುದು ಸೇರಿದಂತೆ ಇನ್ನಿತರೆ ಆರೋಗ್ಯ ಸೇವೆಗಳನ್ನು ನೀಡುತ್ತಿರುವ ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ಸೆಪ್ಟೆಂಬರ್ 13 ಹಾಗೂ 14ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಆಶಾ ಕಾರ್ಯಕರ್ತೆಯರ ಬೃಹತ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಅಧ್ಯಕ್ಷರಾದ ಕೆ ಸೋಮಶೇಖರ್, ಡಾಕ್ಟರ್ ಸುಧಾ ಕಾಮತ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUC ರಾಜ್ಯ ಸಮಿತಿ ವತಿಯಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ 13 ಮತ್ತು 14ನೇ ತಾರೀಕು ರಾಜ್ಯ ಮಟ್ಟದ ಪ್ರಥಮ ಆಶಾ ಕಾರ್ಯಕರ್ತೆಯರ ರಾಜ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಪ್ರಮುಖವಾಗಿ ಆಶಾ ಕಾರ್ಯಕರ್ತೆಯರು ಇಡೀ ರಾಜ್ಯದ 31 ಜಿಲ್ಲೆಗಳಿಂದ ಈ ಒಂದು ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿನಲ್ಲಿ ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತೆಯರೇನು ಸೇವೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಮತ್ತು ನಗರದ ಕೊಳಚೆ ಪ್ರದೇಶದ ಜನರಿಗೆ ಆರೋಗ್ಯದ ಅರಿವನ್ನು ಮೂಡಿಸುವಂಥದ್ದು, ಆರೋಗ್ಯ ಸೇವೆಯನ್ನು ಏನು ಕೊಡ್ತಾ ಇದ್ದಾರೆ. ಅತ್ಯಂತ ಪ್ರಮುಖವಾದಂಥ ಸೇವೆಗಳನ್ನ ಇವರು ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಶಿಶು ಮರಣ, ತಾಯಿ ಮರಣ ತಪ್ಪಿಸೋವಂಥದ್ದು, ಅದ್ರ ಜೊತೆಗೆ ಕೊರೋನಾ ಅಂತ ಸಂದರ್ಭದಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡಿ ಪ್ರಶಂಸನೆ, ಗೌರವಗಳನ್ನ ಪಡೆದಿದ್ದಾರೆ. ಆದರೆ ಇವರ ದುಡಿತಕ್ಕೆ ಸಕ್ಕಂಥ ಪ್ರತಿಫಲ ಇಲ್ಲ, ಇವರ ಒಂದು ಸೇವೆಗೆ ಸಾಮಾಜಿಕ ಭದ್ರತೆ ಇಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ವಿಷಯ. ಈ ಎಲ್ಲ ಕೂಡ ಖಾತ್ರಿ ಪಡಿಸ್ಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ಸುಮಾರು 6,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಈ ಒಂದು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಮ್ಮ ಸಂಘಟನೆನ ಗಟ್ಟಿ ಮಾಡ್ಕೊಳ್ಳುವಂಥದ್ದು, ತಮ್ಮ ಹಕ್ಕುಗಳಿಗಾಗಿ ಮತ್ತಷ್ಟು ಸಂಘಟಿತರಾಗಿ ಧ್ವನಿ ಎತ್ತುವಂಥ ನಿಟ್ಟಿನಲ್ಲಿ ಈ ಸಮ್ಮೇಳನ ಅತ್ಯಂತ ಮಹತ್ವವಾದಂಥ ಸಮ್ಮೇಳನ ಆಗಿದೆ. ಅತಿ ಕಡಿಮೆ ಒಂದು ಕನಿಷ್ಠ ಕೂಲಿಗೆ ಇವರೇನು ಕೆಲಸ ಮಾಡ್ತಾಯಿದ್ದಾರೆ. ಒಂದು ಕನಿಷ್ಠ 15,000 ಕೂಡಲೇ ನಿಗದಿ ಆಗಬೇಕು. ಅಂತಿಮವಾಗಿ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು. ಆರೋಗ್ಯ ಕ್ಷೇತ್ರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಜೆಟಲ್ಲಿ ಹೆಚ್ಚು ಹಣನ ಮೀಸಲಿಡಬೇಕನ್ನುವಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಸಮ್ಮೇಳನ ನಡೀತಾ ಇದೆ. ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ SUCI ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಕೆ ಉಮಾ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಡಾಕ್ಟರ್ ಸುಧಾ ಕಾಮತ್ ಅಂತೇಳಿ ಕರ್ನಾಟಕದ ಪ್ರಥಮ ಪ್ಲಾಸ್ಟಿಕ್ ಸರ್ಜನ್ ಅವರು, ಹಾಗೆಯೇ ಮೆಡಿಕಲ್ ಸರ್ವಿಸ್ ಸೆಂಟರ್ನ ರಾಜ್ಯ ಅಖಿಲ ಭಾರತ ಅಧ್ಯಕ್ಷರು ಅವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಶಿವಗಂಗಮ್ಮ ರುಮ್ಮ ಅವರು ಈ ಒಂದು ಸಮ್ಮೇಳನಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ನೀಡದೆ ವಂಚಿಸುತ್ತಿರುವ ಕನ್ನಡ ದ್ರೋಹಿ ಜಿಂದಾಲ್ ಕೈಗಾರಿಕೆಗೆ ನೀಡಿರುವ ಭೂಮಿಯನ್ನು ಮರಳಿ ಪಡೆಯುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ನವನಿರ್ಮಾಣ ಸೇನೆ ಪದಾಧಿಕಾರಿಗಳಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಕರ್ನಾಟಕ ನವನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಏನೇ ಬರ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಗೆ ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮನೆಯಾಳ ಜಿಂದಾಲ್ ಕಾರ್ಖಾನೆಗೆ ಧಿಕ್ಕಾರ, ಮನೆಯಾಳ ಕಾರ್ಖಾನೆಗೆ ಧಿಕ್ಕಾರ. ಕನ್ನಡಿಗರಿಗೆ ವಂಚನೆ ಮಾಡಲು ಹೊರಟಿರುವ
ಜಿಂದಾಲ್ ಕಾರ್ಖಾನೆಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ನವನಿರ್ಮಾಣ ಸೇನೆಗೆ, ಕರ್ನಾಟಕ ನವನಿರ್ಮಾಣ ಸೇನೆಗೆ ಬೇಕೇ ಬೇಕು ನ್ಯಾಯ ಬೇಕು. ಕನ್ನಡಿಗರೇ ವಂಚನೆ ಮಾಡ್ತಿರುವ ಜಿಂದಾಲ್ ಕಾರ್ಖಾನೆಗೆ ಬೇಕೇ ಬೇಕು ನ್ಯಾಯ ಬೇಕು. ಜಿಂದಾಲ್ ಕಾರ್ಖಾನೆಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡ್ಲೇಬೇಕು. ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಮನೆಯಾಳ ಜಿಂದಾಲ್ ಕಾರ್ಖಾನೆಗೆ ಧಿಕ್ಕಾರ. ಮನೆಯಾಳ ಜಿಂದಾಲ್ ಕಾರ್ಖಾನೆ ಕನ್ನಡಿಗರಿಗೆ ವಂಚನೆ ಮಾಡ್ತಿರುವ ಜಿಂದಾಲ್ ಕಾರ್ಖಾನೆಗೆ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಇನ್ನು ಇದೇ ವೇಳೆಯಲ್ಲಿ ಸೇನೆಯ ಜಿಲ್ಲಾ ಅಧ್ಯಕ್ಷ ರವಿ ದೇಗಾವ್ ಮಾತನಾಡಿ, ರೈತರ ಜಮೀನುಗಳನ್ನು ತೆಗೆದುಕೊಂಡು ಅವರಿಗೆ ಕೆಲಸ ನೀಡಿಲ್ಲ, ಕನ್ನಡಿಗರಿಗೂ ಕೂಡ ಉದ್ಯೋಗ ನೀಡುತ್ತಿಲ್ಲ. ಸರ್ಕಾರ ಸಂಪುಟ ಸಭೆಯಲ್ಲಿ ಭೂಮಿ ನೀಡುವ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಮರಳಿ ಪಡೆಯಬೇಕು ಎಂದು ಒತ್ತಾಯ ಮಾಡಿದರು. ಕನ್ನಡಿಗರಿಗೆ ಉದ್ಯೋಗ ನೀಡದೆ ವಂಚಿಸುತ್ತಿರುವ ಜಿಂದಾಲ್ ಕಾರ್ಖಾನೆ ವಿರುದ್ಧ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಖಂಡಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಜಿಂದಾಲ್ ಕಾರ್ಖಾನೆ ಹಿಂದೂ ಕೂಡ ಸುಮಾರು ಸರಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ತಗೋತಾ ಇಲ್ಲ, ಬೇರೆ ರಾಜ್ಯದಿಂದ ಬಂದು ಈ ನಮ್ಮ ರಾಜ್ಯದಲ್ಲಿ ಇವತ್ತು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ. ಇದು ಒಂದು ವೇಳೆ ಏನಾದರೂ ನೀವು ಉದ್ಯೋಗ ತೊಗೊಂಡಿಲ್ಲ ಅಂತಂದರೆ ಇವತ್ತು ಏನು ನೀವು ಜಮೀನು ಪಡೆದಿದ್ರಿ 3677 ರೈತರ ಜಮೀನು ಪಡೆದಿದ್ರಿ, ಅದನ್ನು ಮತ್ತೆ ಹಿಂದೆ ವಾಪಸ್ ಕೊಡುವಂಥ ಸಮಯ ಬರಬೇಕಾಗ್ತದೆ. ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ. ಒಂದು ವೇಳೆ ಏನಾದರೂ ನೀವು ಅದನ್ನು ತೀರ್ಮಾನ ತೊಗೊಂಡಿಲ್ಲ, ಕನ್ನಡಿಗರಿಗೆ ಕೆಲಸ ಕೊಡಲಿಲ್ಲ ಅಂತಂದರೆ ಇವತ್ತು ಜಿಂದಾಲ್ ಕಾರ್ಖಾನೆ ಇವತ್ತು ಮುತ್ತಿಗೆ ಹಾಕಿ ಬೀಗ ಹಾಕುವಂಥ ಕೆಲಸ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತಂತ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸರ್ಕಾರಕ್ಕೆ ಹಿಂದೆ ಕೂಡ ನಾವು ಎಷ್ಟೋ ಸಾರಿ ಗಮನಕ್ಕೆ ತಂದಿದ್ದೇವೆ, ಆದರೆ ಸರ್ಕಾರ ಕಣ್ಣನ್ನು ಕಾಣಿಲ್ಲ, ಕಿವಿನೂ ಕೇಳಲಿಲ್ಲ. ಆದರೆ ಈಗಿನ ಸರ್ಕಾರ ಅಂತೂ ಮುಂಬಾಗಿಲಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಿಂಬಾಗಿಲಿಂದ ಅವರು ಬೆಂಬಲಕ್ಕೆ ನಿಂತಿದ್ದಾರೆ ತಂದು ನಮಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇದಕ್ಕೆ ರೊಚ್ಚಿಗೆದ್ದು ಮುಂದಿನ ದಿನದಲ್ಲಿ ಕೂಡ ಈ ಹೋರಾಟ ಮುಖಾಂತರ ಅವರಿಗೆ ಮತ್ತೊಂದು ಸಾರಿ ಅವರು ಧಿಕ್ಕಾರಿಸಬೇಕಾಗ್ತಂತ ನಾನು ಮಾಧ್ಯಮ ಮುಖಾಂತರ ಹೇಳಿಕೆ ಇಚ್ಛೆ. ಕಲಬುರಗಿ ನಗರದ ರಾಜಾಪುರ ರಸ್ತೆಯಲ್ಲಿರೋ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸೇರಿರೋ 3 ಎಕರೆ 7 ಗುಂಟೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬ ಸಂಘಕ್ಕೆ ನೀಡಿರೋ ಸರ್ಕಾರ ಆದೇಶ ಹೊರಡಿಸಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಮಾರಕವಾಗಿದ್ದು, ಈ ಕೂಡಲೇ ಸರ್ಕಾರ ತನ್ನ ಆದೇಶ ಹಿಂಪಡೆಯಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಸ್ಎಫ್ಐ ಸಂಘಟನೆಯ ಕಾರ್ಯದರ್ಶಿ ಸುಜಾತ ಎಚ್ಚರಿಕೆ ನೀಡಿದರು. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಹಲವು ದಶಕಗಳಿಂದ ಸರ್ಕಾರಿ ಮಹಾವಿದ್ಯಾಲಯದ ಹೆಸರಿನಲ್ಲಿ 3 ಎಕರೆ 7 ಗುಂಟೆ ಜಮೀನು ಇದೆ. ಆ ಜಮೀನಿನಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇರೋ ಕಾರಣಕ್ಕೆ ಜಮೀನನ್ನು ನಮಗೆ ಕೊಡಿ ಅಂತ ಸಂಘದವರು ಮನವಿ ಮಾಡಿದ್ದಕ್ಕೆ ಹಿಂದೆ ಮುಂದೆ ನೋಡದೆ ಸರ್ಕಾರ ಜಮೀನು ನೀಡಿರುವುದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೌರ್ಮೆಂಟ್ ಆಟೋನಮಸ್ ಕಾಲೇಜ್ ಒಳಗೆ ಏನು 3.5 ಎಕರೆ 7 ಗುಂಟೆ ಜಾಗ ಕುರುಬ ಸಮುದಾಯ ಕೊಟ್ಟರು. ನಮಗೇನು ಕುರುಬ ಸಮುದಾಯಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಫ್ರೆಂಡ್ಸ್ ಅಲ್ಲಿ ಕಲ್ಲರೆಲ್ಲ ಕುರುಬ ಜಾತಿ ಸೇರಿದಾರ ಸ್ಟೂಡೆಂಟ್ಸ್ ಅರ. ನಮ್ದು ಅಷ್ಟೇ ಅವ್ರಿಗೆ 3 ಎಕರೆಗೆ 30 ಎಕರೆ ಕೊಡ್ರಿ, ಬೇರೆ ಕೊಡಿ ಜಾಗ ಕೊಡ್ರಿ. ನಮ್ಮ ಒಂದು ಕಾಲೇಜು ಶಿಕ್ಷಣಕ್ಕೆ ಸೀಮಿತ ಇರೋ ಹೊರತಾಗಿ ಯಾವುದೇ ಜಾತಿ ಸೀಮಿತ ಅಲ್ಲ. ಸೊ ನಮ್ದು ಆಗ್ರಹ ಅಷ್ಟೇ, ಅದು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ನಾವು SFI ನೇತೃತ್ವದಿಂದ ಅಥವಾ ಬೇರೆ ಎಲ್ಲ ಸಂಘಟನೆ ಸೇರಿಸಿ ನಾವು ಬೃಹತ್ ಹೋರಾಟವನ್ನು ಮಾಡ್ತೀವಿ ರೀ ಸರ್. ಯಾವ ಈ ಕುರು ಸಮಾಜ ಅಂತಂದ್ರೆ ಯಾರಿಗೆ ಕೊಟ್ಟಾರ, ಎಲ್ಲಿ ಯಾವ ದೇವಸ್ಥಾನ ಕೊಟ್ಟಾರ? ಅದು ದೇವಸ್ಥಾನ ಅಂತಲ್ರಿ ಸರ್, ನಮ್ಮದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಹಿಂದೆ ಅದ ರೀ ಸರ್ 3.5 ಎಕರೆ. ಲಿಂಗೇಶ್ವರ ದೇವಸ್ಥಾನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಇಲ್ರಿ ಸರ್, ಅದು ಅಲ್ರಿ ಸರ್. ದೇವ್ರು ಎಂದೂ ಶಿಕ್ಷಣ ಓದೋಂಥ ಜಾಗ ನಾನು ಕೊಡುವಂತ ಎಂದೂ ಹೇಳಿಲ್ರಿ ಸರ್. ಹಂಗೇನ್ರ ದೇವ್ರು ಹೇಳೇನಂದ್ರೆ ನಾವು ಬಿಡ್ತೀವಿ ಸರ್. ಅದು ಶಿಕ್ಷಣ ಕಲಿಬೇಕಾದಂಥ ಜಾಗದ ಸರ್, ಶಿಕ್ಷಣಕ್ಕೆ ಇರಲಿ ಸರ್. ನೀವು ಎಲ್ಲಿ ಹೋರಾಟ ಮಾಡ್ಬೇಕಲ್ಲ ಈಗ ಸರ್? ನಾವು ಇನ್ನೂ ಪ್ಲ್ಯಾನ್ ಹಾಕಿಲ್ಲ ರೀ ಸರ್. DC ಮಾಡ್ಬೋದು ರೀ, ಅಥವಾ ನಮ್ಮ ಕಾಲೇಜ್ ಹೋರಾಟಕ್ಕೆ ಹೋರಾಟ ಎಂದು ಮಾಡ್ತೀವಿ ರೀ ಸರ್. ಸರ್ ಈಗ 1 ವಾರ ಟೈಮ್ ಕೊಡ್ಲತ್ತೀರಿ ಸರ್. ಅವ್ರಿಗೆ 1 ವಾರ ತನಕ ವಾಪಸ್ ತೊಗೊಳ್ಳಿ ಅಂದ್ರೆ ಮಾಡ್ತೀವಿ ರೀ ಸರ್. ನೆಕ್ಸ್ಟ್ ಹೋರಾಟ ಮಾಡ್ತೀವಿ ಸರ್. ನಾವು ಮಾಡಿದ್ರೆ ನಮ್ಮಲ್ಲಿ ಕಾಲೇಜ್ ಅದನ್ನು ಮಾಡ್ತೀವಿ, ಇಲ್ಲಾಂದ್ರೆ DC ಆಫೀಸರ್, ಇಲ್ಲಾಂದ್ರೆ ಪ್ರಿಯಾಂಕರ್ಗೆ ಅವ್ರ ಮನೆ ಮುತ್ತಿಗೆ ಹಾಕೋದು
ಇದು ಮಾಡ್ತೇವೆ. ಹಾಂ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ನೀಡುತ್ತಿರುವ ಆರೋಪಕ್ಕೆ ಸಂಬಂಧಿಸಿದಂತೆ 7 ಜನ ಜೈಲಾಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಮುಂದೆ ಹೀಗಾಗದಂತೆ ಕ್ರಮ ಜರುಗಿಸುತ್ತೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಬೆಂಗಳೂರಿನ ಸದಾಶಿವನಗರ ಬಳಿ ಮಾತನಾಡಿದ ಅವರು, ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗಿಲ್ಲ. ನಾವು ತಕ್ಷಣ ಕ್ರಮ ಕೈಗೊಂಡಿದ್ದೇವೆ. ಸಿಸಿಟಿವಿ ಇದ್ರೂ ಹೇಗೆ ಸಿಗರೇಟ್ ಹೋಯ್ತು ಎಂಬುದನ್ನು ನೋಡುತ್ತೇವೆ. ಅಧಿಕಾರಿಗಳ ಕಣ್ತಪ್ಪಿಸಿ ಹೇಗೆ ಹೋಯ್ತು ಎಂಬುದನ್ನು ನೋಡಬೇಕು. ಅಧಿಕಾರಿಗಳ ಹೊಣೆಗಾರಿಕೆ ಇದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ನನಗೆ ಯಾವ ಸಚಿವ ಶಾಸಕರ ಒತ್ತಡ ಇಲ್ಲ. ಯಾರ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ನನಗೆ ನಿನ್ನೆ ಇಂತಹ ಸುದ್ದಿ ಬಂತು. ಫೋಟೋ ವೈರಲ್ ಆಗುತ್ತಿತ್ತು. ತಕ್ಷಣ ಡಿಜಿ ಅವರ ಜೊತೆ ಮಾತನಾಡಿದ್ದೇನೆ. ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸಿಕೊಟ್ಟಿದ್ದೇವೆ. 7 ಜನ ಜೈಲ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದೇವೆ. ಶ್ರವಣ ಶರಣಬಸವ, ಪ್ರಭು ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡನ್ ವೆಂಕಪ್ಪ, ಸಂತೋಷ್ ಕುಮಾರ್, ನರಸಪ್ಪ ಎಂಬುವರನ್ನು ಅಮಾನತು ಮಾಡಿದ್ದೇವೆ. ಘಟನೆ ಬಗ್ಗೆ ವರದಿ ಕೇಳಿದ್ದೇನೆ ಎಂದರು. ಸುಮಾರು 4:15 ಗಂಟೆಗೆ ನನಗೆ ಸುದ್ದಿ ಬಂತು. ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಡೀಪ್ ಉಟ್ಕೊಂಡು ಭಾಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ, ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ ಹೆಸರುಗಳನ್ನು ಹೇಳಬೇಕು. 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಒಂದು ಶರವಣ ಜೈಲರ್ಸು, ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್, ಅಸಿಸ್ಟೆಂಟ್ ಜೈಲರ್ಸು ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್, ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. ಡಿ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು 7 ಜನ ಹೆಸರು ಹೇಳಿದ್ದಾನೆ, ಇವರು ಭಾಗಿಯಾಗಿದ್ದಾರೆ. ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ. ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಸೂಪರ್ಡೆಂಟ್, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಯಾಕೆಂದರೆ ಪದೇ ಈ ರೀತಿ ಆಗಬಾರ್ದು. ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ, ಕ್ಯಾಮ್ರಾಗಳು ಹಾಕ್ತಾಯಿದ್ದೀವಿ, CCTVಗಳನ್ನ ಹಾಕ್ತಾಯಿದ್ದೀವಿ, ಆಮೇಲೆ ಜಾಮರ್ಸ್ಗಳು ಹಾಕ್ತಾಯಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೀತವೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ ಕಮಲ ವಿಚಾರವಾಗಿ ಬಿಜೆಪಿಗರು ತಿರುಕನ ಕನಸು ಕಾಣ್ತಾ ಇದ್ದಾರೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು.
ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೇರ ದಾರಿಯಲ್ಲಿ ಬಂದು ಬಿಜೆಪಿ ಎಂದಿಗೂ ಅಧಿಕಾರ ನಡೆಸಿಲ್ಲ. ಜನರ ಆಶೀರ್ವಾದ ಬಿಜೆಪಿಗರಿಗೆ ಯಾವತ್ತೂ ಸಿಕ್ಕಿಲ್ಲ. ಅವರು ಹಿಂಬಾಗಿಲಿಂದಲೇ ಬಂದು ಅಧಿಕಾರ ನಡೆಸೋದು ಬಿಜೆಪಿಗರ ಚಾಳಿಯಾಗಿದೆ. ಮತ್ತೆ ಅದೇ ರೀತಿಯಲ್ಲಿ ಮಾಡಬೇಕೆಂಬ ಭ್ರಮೆಯಲ್ಲಿದ್ದಾರೆ. ಬಿಜೆಪಿಯವರು ತಿರುಕನ ಕನಸು ಕಾಣುತ್ತಿದ್ದಾರೆ. ಬಿಜೆಪಿಯವರಿಗೆ 100 ಕೋಟಿ ಎಲ್ಲಿಂದ ಬರ್ತಿದೆ? ಇಡಿ ಐಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರ ಆಪರೇಷನ್ ಕಮಲ ಸಕ್ಸಸ್ ಆಗುವುದಿಲ್ಲ. 5 ವರ್ಷಗಳವರೆಗೆ ನಾವೇ ಸುಭದ್ರ ಸರ್ಕಾರ ನಡೆಸುತ್ತೇವೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ವಿಚಾರವಾಗಿ ಮಾತನಾಡಿದ ಅವರು, ಹಾದಿ ಬೀದಿಯಲ್ಲಿ ಹೋಗುವವರ ಕಡೆ ದೂರು ಕೊಡಿಸಿದ್ರೆ ಸರ್ಕಾರ ನಡೆಸೋಕೆ ಆಗುತ್ತಾ? ಹೋಗುತ್ತಾ? ಯಾರ್ಯಾರೋ ಮೇಲೆ ದೂರು ಕೊಡ್ತಾರೆ, ಅವರನ್ನೆಲ್ಲ ರಾಜೀನಾಮೆ ಕೊಡ್ಸೋಕೆ ಆಗುತ್ತಾ? ಎಲೆಕ್ಟ್ರಲ್ ಬಾಂಡ್ ಮೂಲಕ 2400 ಕೋಟಿ ಲೂಟಿ ಆಗಿದೆ. ಈ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರಾ? ಈ ವಿಚಾರಕ್ಕೆ ಅಮಿತ್ ಶಾ ಅವರು ರಾಜೀನಾಮೆ ಕೇಳಲಿ ಎಂದು ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಭಾರತೀಯ ಜನತಾ ಪಕ್ಷದವರು ಯಾವತ್ತಿಗೂ ನೇರ ದಾರಿಯಿಂದ ಬಂದು ಅಧಿಕಾರಕ್ಕೆ ಬಂದವರೆಲ್ಲ. ಜನರ ಆಶೀರ್ವಾದ ಅವ್ರಿಗೆ ಯಾವತ್ತಿಗೂ ಸಿಕ್ಕಿಲ್ಲ. ಹಿಂಬಾಗಿಲಿನಿಂದನೇ ಅವರು ಬಂದು 2 ಸಲ ಅಧಿಕಾರ ಮಾಡಿದ್ದಾರೆ. ಅದು ಅವರಿಗೆ ರೂಢಿ ಆಗಿದೆ, ಶಾಲೆ ಆಗ್ಬಿಟ್ಟಿದೆ. ಈಗ ಮತ್ತೆ ಮಾಡಬೇಕು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಹೀಗಾಗಿ ತಿರುಕನ ಕನಸು ಕಾಣ್ತಾ ಇದ್ದಾರೆ. ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ? ಹಿಂದೇನು ಎಷ್ಟು ಜನ ಶಾಸಕರಿಗೆ ಖರೀದಿ ಮಾಡಿದ್ದಾರೆ, ಏನೇನು ಅಕ್ರಮಗಳು ಮಾಡಿದ್ದಾರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಇಡಿಯವರು? ಏನು ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ನವರು? ಇವತ್ತು ಈ ದೇಶದ ಜನ, ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಇದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ. ಜನ ಜಾಗೃತರಾಗಿದ್ದಾರೆ. ನಾವು ಗಟ್ಟಿಯಾಗಿದ್ದೇವೆ. ಬಂಡೆ ಎಂತಿದೆ ಸರ್ಕಾರ. ಇವತ್ತು 5 ವರ್ಷ ಉತ್ತಮವಾದಂಥ ಒಳ್ಳೆ ಆಡಳಿತ ಕೊಡ್ತೇವೆ. ಮತ್ತೆ ಮುಂದಿನ 5 ವರ್ಷನೂ ನಾವೇ ಸರ್ಕಾರದಲ್ಲಿ ಬರ್ತೀವಿ. ಈಗ ಯಾರ್ಯಾರು ಇದ್ದಾರೆ, ಘಟಾನುಘಟಿ ನಾಯಕರುಗಳು ಏನೇನು ಮಾಡ್ತಾ ಇದ್ದಾರೆ ನಿಮ್ಮ ಗಮನದಲ್ಲೂ ಇದೆ. ಇವತ್ತು ಜನರ ಗಮನದಲ್ಲೂ ಇದೆ. ಮಾಡ್ತಾ ಇದ್ದಾರಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಹೇಳಿಕೆ ನೋಡಿದ್ದೀರಲ್ಲ. ಮತ್ತೆ ನೋಡಿ, ಈಗ ನಮ್ಮ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆಗೆ ಅನುಗುಣವಾಗಿ ಇವತ್ತು ನಮ್ಮ ವರಿಷ್ಠರು ಇವತ್ತು ಈಗಾಗಲೇ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರಾವಣ ಮಾಸದ 4ನೇ ಸೋಮವಾರದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಾರ್ಡನ್ ಗೆಳೆಯರ ಬಳಗ ಮತ್ತು ಕೆಎಲ್ಬಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಂಟಿಯಾಗಿ ಪ್ರಸಾದ ಸೇವೆ ಕೈಗೊಳ್ಳಲಾಯಿತು. ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸೇವನೆ ಮಾಡಿದರು. ಈ ಸಂದರ್ಭದಲ್ಲಿ ಗಾರ್ಡನ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಶ್ರೀಧರ ರತ್ನಗಿರಿ, ಸುರೇಶ್ ರಂಗದಾಳ್, ರಾಜು ಮಹದೇವಿ, ಕೆಎಲ್ಬಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ನಾಗರತ್ನ ಏರಿ, ಚಂದ್ರಕಾಂತ್ ಏರಿ, ಬಸ್ಸಮ್ಮ ಹೌದೆ, ಜ್ಯೋತಿ ಜೋಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರಾವಣ ಸೋಮವಾರದ 4ನೇ ಸೋಮವಾರದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ KLB ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲ ಸೇರಿ ಇಂದು ಮಹಾಪ್ರಸಾದ ಶರಣಬಸವೇಶ್ವರ ಮಹಾಪ್ರಸಾದವನ್ನು ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಇದೊಂದು ಪುಣ್ಯದ ಕೆಲಸ. ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಆತ್ಮಕ್ಕೂ ತೃಪ್ತಿ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದೊಂದು ಅಲ್ಪ ನಮ್ಮ ಕಾಣಿಕೆಯನ್ನು ಸಾರ್ವಜನಿಕರು ಎಲ್ಲರೂ ಭಕ್ತಾದಿಗಳು ಸೇವಿಸ್ತಾ ಇದ್ದಾರೆ. ಅದು ಭಾಳ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈಗ ನಮ್ಮ ಗಾರ್ಡನ್ ಗೆಳೆಯರು ಬರೋದ ಅಧ್ಯಕ್ಷರು ಮಾತಾಡ್ತಾರೆ. ನಾನು ಚಂದ್ರಕಾಂತ್ ಏರಿ ಅಂತೇಳಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಹಾರಾಜ್ ಕಿ ಜೈ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಇದು ಶ್ರಾವಣ ಮಾಸ, ಬಹಳ ಪವಿತ್ರವಾದ ಮಾಸ. ನಮ್ಮ ಗುಲ್ಬರ್ಗ ಜಿಲ್ಲೆಯ ಸ್ಥಳೀಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಒಂದು ಆಶೀರ್ವಾದ. ಇವತ್ತಿನ ದಿವಸ ಗಾರ್ಡನ್ ಗೆಳೆಯರ ಬಳಗದ ವತಿಯಿಂದಲೂ ಸಮೇತ ಪ್ರಸಾದ ಹಂಚಿಕೆಯನ್ನು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ, ಕಳೆದ ವರ್ಷ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡೋದರ ಜೊತೆಗೆ ಅನ್ನ ಪ್ರಸಾದವನ್ನು ಇಟ್ಕೊಂಡಿದ್ದು, ಈ ವರ್ಷ ಕೆಲವು ಕಾರಣಗಳಿಂದ ಆ ಹೂವಿನ ಅಲಂಕಾರ ಮಾಡೋಕ್ಕಾಗಲಿಲ್ಲ. ಬರೀ ಇವತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ತುಂಬ ಸಂತೋಷದ ವಿಷಯ. ಸಾವಿರಾರು ಭಕ್ತರು ಬಂದು ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದಾರೆ. ಅವರು ಹೇಗೆ ಸೇವನೆ ಮಾಡ್ತಾ ಇದ್ದಾರೆ ಅಷ್ಟು ನಮ್ಮೆಲ್ಲರಿಗೂ, ನಮ್ಮ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗೂ ಅಷ್ಟು ಆನಂದ, ಸುಖ, ನೆಮ್ಮದಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಶರಣಬಸವೇಶ್ವರಲ್ಲಿ ಒಂದೇ ಪ್ರಾರ್ಥನೆ, ಸರ್ವೇ ಜನ ಸುಖಿನೋ ಭವಂತು.
ಎಲ್ಲರೂ ಚೆನ್ನಾಗಿರಬೇಕು. ದೇವರ ಆಶೀರ್ವಾದ, ಶರಣನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು. ಮೇಲಾಗಿ ನಮ್ಮ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಮತ್ತು ಅವರ ಕುಟುಂಬದವರಿಗೂ ಆ ಶರಣಬಸವೇಶ್ವರ ಆಶೀರ್ವಾದ ಮಾಡಿ ಅವರನ್ನು ಚೆನ್ನಾಗಿ ಇಟ್ಟಿರಲಿ ಅನ್ನುವ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು. ಶ್ರಾವಣ ಮಾಸದ 4ನೇ ಸೋಮವಾರದ ಹಿನ್ನೆಲೆಯಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಹಾಜನ್ ಕುಟುಂಬದಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಶ್ರಾವಣ ಮಾಸದ ನಿಮಿತ್ತವಾಗಿ 4ನೇ ಸೋಮವಾರದ ಹಿನ್ನೆಲೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸೇವನೆ ಮಾಡಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಶಿವಕಾಂತ್ ಮಹಾಜನ್, ಸಿದ್ದರಾಮಪ್ಪ ಗೋದಿ, ಸಂಗಮೇಶ್ ಮಾಗಾಂವ್ಕರ್, ವಿಶಾಲ್ ಶಾಬಾದಿ, ಅಂಕುಶ್ ಮಹಾಜನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೊದಲನೇದಾಗಿ ಇವತ್ತಿನ ದಿವಸ ಶ್ರಾವಣ ಮಾಸದ ಸೋಮವಾರದಂದು ಕಲಬುರಗಿ ಮಹಾಜನತೆಗೆ ಶ್ರಾವಣ ಮಾಸದ ಶುಭಾಶಯಗಳು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ನಾವು ಕಲಬುರಗಿ ಶ್ರೀ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ 4ನೇ ಸೋಮವಾರ ಇವತ್ತು ಪ್ರತಿ ವರ್ಷದಂತೆ ಇವತ್ತು ಮಹಾಜನ್ ಪರಿವಾರದ ವತಿಯಿಂದ ನಾವು ಅನ್ನದಾಸೋಹ ಹಮ್ಮಿಕೊಂಡಿದ್ದೇವೆ. ಸುಮಾರು ವರ್ಷಗಳಿಂದ ಮಹಾಜನ್ ಪರಿವಾರದಲ್ಲಿ ಮಾಡ್ಕೊತಾ ಬಂದಿದ್ದಾರೆ. ಆದ ಕಾರಣ ಈ ವರ್ಷ ಕೂಡ ಈ ಪ್ರಸಾದ ಸೇವೆಯನ್ನು ಮಹಾಜನ್ ಪರಿವಾರದಿಂದ ಮಾತಾಡಿದ್ದೀವಿ. ಇವತ್ತು 4ನೇ ಸೋಮವಾರದಿಂದ ಇವತ್ತು ಈ ಪ್ರಸಾದವನ್ನು ಇಟ್ಕೊಂಡಿದ್ದೇವೆ. ನನ್ನ ಹೆಸರು ಸಿದ್ದರಾಮಪ್ಪ ಗೋದಿ. ಎಲ್ಲ ಭಕ್ತರಿಗೂ ನಮ್ಮ ನಮಸ್ಕಾರಗಳು. ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಸೇವೆ ಸಲ್ಲಿಸಿದಂತೆ ಈ ವರ್ಷ ಕೂಡ ನಾವು ಗೋದಿ ಮಾಗಾಂವ್ಕರ್ ಮಹಾಜನ್ ಫ್ಯಾಮಿಲಿ ವತಿಯಿಂದ ಎಲ್ಲ ಭಕ್ತರಿಗೆ ನಮ್ಮ ಒಂದು ಅಳಿಲು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ಶ್ರಾವಣ 4ನೇ ಸೋಮವಾರ ಎಲ್ಲ ಭಕ್ತರು ಬಂದು ಇಲ್ಲಿ ಪ್ರಸಾದ ಮಾಡ್ತಾರೆ. ಆ ಶರಣ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಹೀಗೆ ಶಕ್ತಿ ಕೊಡಲಿ. ನಾವು ಹೀಗೆ ಸುಮಾರು ಬರ್ತಕ್ಕಂಥ ಎಲ್ಲ ಶ್ರಾವಣ ಮಾಸಗಳು ನಾವು ಹೀಗೆ ಸೇವೆ ಸಲ್ಲಿಸಬೇಕು ಅಂತೇಳಿ ನಾ ಭಗವಂತನಲ್ಲಿ ಪ್ರಾರ್ಥಿಸ್ಕೋತೇನೆ. ನಮಸ್ಕಾರ, ವಂದನೆಗಳು. ಸಂಗಮೇಶ್ ಮಾಗಾಂವ್ಕರ್ ನನ್ನ ಹೆಸರು. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮಹಾರಾಜ ನಿರುಗುಡಿ ಅವರ ಜನ್ಮದಿನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರಾವಣ ಮಾಸದ ಸೋಮವಾರದ ಹಿನ್ನೆಲೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಅವರ ಜನ್ಮದಿನದ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮ ಜರುಗಿತು. ಇದೇ ವೇಳೆಯಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ವೈದ್ಯನಾಥ್ ಝಳಕಿ ಮಾತನಾಡಿದರು. ಜೈ ಕೃಷ್ಣ, ಜೈ ಮಲ್ಲಿನಾಥ್, ಜೈ ಶರಣಬಸವ. ಆತ್ಮೀಯ ದೇಶ ಬಾಂಧವರೇ, ಇವತ್ತಿನ ದಿನ ಇಡೀ ಭಾರತ ದೇಶದ 140 ಕೋಟಿ ಭಾರತೀಯರಿಗೆ ಒಂದು ಸುವರ್ಣ ದಿನವಾಗಿದೆ. ಯಾಕಪ್ಪ ಅಂದರೆ ಯುಗಗಳಿಂದಲೂ ಕೂಡ ಇಂಥ ವಿಶೇಷ ದಿನ ಬರುವುದು ತುಂಬ ಅಪರೂಪ. ಇವತ್ತು ವಿಶೇಷವಾಗಿ ಅಂದರೆ ಈ ಯುಗದಾಗೆ 92 ವರ್ಷದ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಸೋಮವಾರ ವಿಶೇಷವಾಗಿ ಹಾಗೆ ಶ್ರೀಕೃಷ್ಣ 8ನೇ ಮಗನಾಗಿ ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ರಕ್ಷಣೆಗಾಗಿ ಈ ಭೂಮಿಗೆ ಧರೆಗಿಳಿದು ಅವತಾರಿಯಾಗಿ ಬಂದನು. ಅದೇ ಥರ ದ್ವಾಪಾರದಲ್ಲಿ ಅದು ಆಗಿದ್ದು ಈಗ ಕಲಿಯುಗದಲ್ಲಿ ಎಲ್ಲ ಕಡೆ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಮೂಡಿಸುವುದಕ್ಕಾಗಿ ತನು ಮನ ಧನಗಳ ಒಂದು ಸಮ್ಮಿಲನಕ್ಕಾಗಿ ಹವಾಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರು ಸುಕ್ಷೇತ್ರ ನಿರುಗುಡಿಯಲ್ಲಿ 8ನೇ ಮಗನಾಗಿ ಇವತ್ತಿಗೆ 57 ವರ್ಷಗಳ ಹಿಂದೆ ಈ ಭೂಮಿಗೆ ಧರೆಗಿಳಿದು ಬಂದ ದಿನವಾಗಿದ್ದು, ಅದಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹವಾಮಲ್ಲಿನಾಥರ ಜನ್ಮಾಷ್ಟಮಿ ಮತ್ತು ಶ್ರಾವಣ ಸೋಮವಾರ ಈ 3 ವಿಶೇಷ ದಿನಗಳನ್ನು ಇಲ್ಲೆಲ್ಲರಿರುವ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಸಹಸ್ರಾರು ಜನರಿಗೆ ನಿನ್ನೆ ರಾತ್ರಿ 12 ಗಂಟೆಯಿಂದಲೇ ನಿರಂತರವಾಗಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ.
ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರು ಲೋಕ ಕಲ್ಯಾಣಕ್ಕಾಗಿ 9 ವರ್ಷ ವಯಸ್ಸಿನಲ್ಲಿರುವಾಗಲೇ ನಿರುಗುಡಿ ಗ್ರಾಮ ತೊರೆದು ಭಾರತ ದೇಶಾದ್ಯಂತ ಮಿಂಚಿನ ವೇಗದಲ್ಲಿ ಸಂಚರಿಸಿ ಹವಾ ಮಲ್ಲಿನಾಥ್ ಅಂತ ಹೆಸರು ಪಡೆದಿದ್ದಾರೆ ಬಂಧುಗಳೇ. ನಿತ್ಯ ಕಾಯಕವೇ ಸತ್ಯ ಕಾಯಕ, ಕಾಯಕನೇ ಮಾಡಬೇಕು, ಕಾಯಕದಲ್ಲಿನೇ ಕೈಲಾಸ ಕಾಣಬೇಕಂತ ಬಸವಣ್ಣನವರು ಏನು ವಚನ ಹೇಳಿದ್ರಲ್ಲ, ಆ ವಚನ ಚಾಚು ತಪ್ಪದೆ ಯಾರಾದರೂ ಪಾಲಿಸ್ತಾ ಇದ್ದರೆ ಅದು ಹವಾ ಮಲ್ಲಿನಾಥ್ ಮಹಾರಾಜ್ ಅಪ್ಪಾಜಿಯವರು ಬಂಧುಗಳೇ. ಪೂಜ್ಯರು ಹೇಳ್ತಾರೆ, ನನಗೆ ಜನ್ಮದಿನದ ಆಚರಣೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಯಾಕಪ್ಪ ಅಂದರೆ ಪ್ರತಿದಿನ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಕೆಲಸನೇ ಜನ್ಮದಿನಕ್ಕಿಂತಲೂ ಶ್ರೇಷ್ಠವಾದಂಥ ದಿನ ಅಂತ ಪೂಜ್ಯರು ಹೇಳ್ತಾರೆ. ಅದಕ್ಕಾಗಿ 140 ಕೋಟಿ ವಿವಿಧ ಧರ್ಮ, ವಿವಿಧ ಜಾತಿ, ವಿವಿಧ ಸಮಾಜ, ವಿವಿಧ ಪರಿವಾರಗಳು ಉಳ್ಳ ಒಂದು ಹೂದೋಟದಂತಿರುವ ಈ ಭಾರತ ದೇಶದ ಸರ್ವ ಧರ್ಮದ ಭಕ್ತಾದಿಗಳು ಕೂಡಿಕೊಂಡು ತಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಡೀ ದೇಶದಲ್ಲಿ 6,000 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ಅನ್ನದಾಸೋಹ ನಡೀತಾ ಇದೆ ಬಂಧುಗಳು. 6,000 ಎಲ್ಲ ಸರ್ವ ಧರ್ಮದವರು ಕೂಡ್ಕೊಂಡು ಮಾಡ್ತಾರೆ. ವಿಶೇಷವಾಗಿ ತಾವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಹಿರಿಯರು ರಾತ್ರಿಯಿಂದಲೇ ಸ್ವಯಂ ಪ್ರೇರಿತರಾಗಿ ಈ ಒಂದು ದಾಸೋಹ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅದಕ್ಕಾಗಿ ಪೂಜ್ಯರು ನನ್ನ ಜನ್ಮ ದಿನೋತ್ಸವ ಮಾಡಿಕೊಳ್ಳೋದಕ್ಕಿಂತ ಸಮಾಜಮುಖಿ ಕಾರ್ಯಗಳು ಮಾಡೋದರೊಂದಿಗೆ ಅನ್ನದಾಸೋಹ, ರಾಷ್ಟ್ರಭಕ್ತಿ, ಪರಿಸರ ಪ್ರೇಮ ಇವುಗಳನ್ನು ಜಾಗೃತಿ ಮೂಡಿಸುವುದರೊಂದಿಗೆ ಸರಳವಾಗಿ, ವಿನೂತನವಾಗಿ, ಸಮಾಜಮುಖಿಯಾಗಿ ತಾವು ಎಲ್ಲಿರ್ತೀರೋ ಅದೇ ಸ್ಥಳದಲ್ಲಿ ನೀವು ಸತ್ಕಾರ್ಯ ಮಾಡುವುದೇ ನನಗೆ ದೊಡ್ಡ ಜನ್ಮದಿನೋತ್ಸವ ಅಂತ ಪೂಜ್ಯರು ಕರೆ ನೀಡಿದ ನಿಮಿತ್ತ ಇವತ್ತು ಈ ಎಲ್ಲ ಮಹಾನ್ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತಿನ ಸಂದರ್ಭದಲ್ಲಿ ಪರಮ ಪೂಜ್ಯರು 140 ಕೋಟಿ ಭಾರತೀಯರಿಗೆ ದಿವ್ಯ ಸಂದೇಶ ಹೇಳಿದ್ದಾರೆ. ಏನಪ್ಪ ಅಂದರೆ ದೇಶ ಮೊದಲು, ನಂತರ ನಾವು. ದೇಶ ಉಳಿದರೆ ನಮ್ಮ ಜಾತಿ, ಧರ್ಮ, ಪಕ್ಷ, ಪರಿವಾರ ಉಳಿತೆ. ದೇಶ ಉಳಿದಿಲ್ಲ ಅಂದರೆ ಯಾವುದಕ್ಕೂ ಉಳಿಗಾಲಿಲ್ಲ. ಅದಕ್ಕಾಗಿ ನಾವು ಯಾವುದೇ ಕಾರ್ಯ ಮಾಡಲಿ, ಅದು ಎಂಥದೇ ಕಾರ್ಯ ಇದ್ದರೂ ಕೂಡ ಅದರಲ್ಲಿ ಒಳ್ಳೆಯ ಅಂಶನೇ ನೋಡಬೇಕು, ನಾವು ಒಳ್ಳೆಯೇ ನೋಡಬೇಕು. ಮತ್ತು ಈವನ್ ಏನು ಅಪ್ಪಿತಪ್ಪಿ ಕೆಟ್ಟ ಕೆಲಸ ಆದರೂ ಕೂಡ ಆ ಕೆಟ್ಟ ಕೆಲಸ ಬಿಡಬೇಕು, ಅದರಲ್ಲಿ ಒಳ್ಳೆಯದಿರುವಂಥ ಅಂಶ ತೊಗೊಂಡು ಹೋಗ್ಬೇಕು. ನಾವು ಒಳ್ಳೆಯದರಲ್ಲಿ ಕೆಟ್ಟದ್ದು ಹುಡುಕಬಾರ್ದು. ಅದಕ್ಕಾಗಿ ಈ ಭಾರತ ದೇಶ ಎಲ್ಲರನ್ನೂ ಸೌಹಾರ್ದತೆಯಿಂದ ಕಾಣುವಂಥ ದೇಶ. ಇಲ್ಲಿ ಏನು ಅಲ್ಪ ಸ್ವಲ್ಪ ಮನಸ್ಸಿನ ವ್ಯತ್ಯಾಸ ಬಂದರೂ ಅವುಗಳನ್ನು ಯಾವ ಮನಸ್ಸಿಗೆ ಹಚ್ಕೊಳ್ಳಾರ್ದೆ ತಾಯಿ ಭಾರತಾಂಬೆ ಸೇವೆಗಾಗಿ, ತಾಯಿ ಭಾರತಾಂಬೆಯ ಗೌರವಕ್ಕಾಗಿ, ದೇಶದ ಜನರ ಶಾಂತಿ ಸೌಹಾರ್ದತೆಗಾಗಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮರಂತೆ ಇದ್ದು ದೇಶದ ಗೌರವ ಕಾಪಾಡಬೇಕು. ಪ್ರಪ್ರಥಮವಾಗಿ ನಿಸರ್ಗ ನಿಯಮಗಳನ್ನು ಪಾಲಿಸಬೇಕು, ಸರ್ವ ಧರ್ಮ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು, ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು. ಆವಾಗ ನಿಜವಾಗಲೂ ಕೂಡ ಈ ಭಾರತ ದೇಶ ವಿಶ್ವಗುರು ಆಗುತ್ತದೆ ಅಂತ ಪೂಜ್ಯರು ಕರೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲರೂ ಸಂಕಲ್ಪ ಮಾಡ್ತಾ ಇದ್ದೇವೆ. ಹವಾ ಮಲ್ಲಿನಾಥರು ಹೇಳಿಕೊಟ್ಟಂತೆ ದೇಶಕ್ಕಾಗಿ ನಮ್ಮ ಜಾತಿ, ಧರ್ಮ, ಪಕ್ಷ ಮನೆಯಲ್ಲಿ ಬಿಟ್ಟು ನಮಗೆ ದೇಶ ಮೊದಲು, ನಂತರ ನಾವು ಎಂಬುವ ಸಿದ್ಧಾಂತದಲ್ಲಿ ನಾವೆಲ್ಲರೂ ಭಾರತೀಯರು ಶಾಂತಿ ಸೌಹಾರ್ದತೆಯಿಂದ ಇದ್ದು ತಾಯಿ ಭಾರತಾಂಬೆಗೆ, ಆ ಭಗವಂತ ಸೃಷ್ಟಿಕರ್ತನಿಗೆ ಚಿರಋಣಿ ಆಗಿರ್ತೇವೆ ಅಂತ ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜಯಂತಿ ಅಂಗವಾಗಿ ಶ್ರೀಕೃಷ್ಣರ ಭಾವಚಿತ್ರವನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಜರುಗಿತು. ನಂತರ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಶ್ರೀಕೃಷ್ಣ ಅವರ ಭಾವಚಿತ್ರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ವಿವಿಧ ಇಲಾಖೆ ಅಧಿಕಾರಿಗಳು, ಯಾದವ ಸಮುದಾಯದ ಜಿಲ್ಲಾ ಕಾರ್ಯದರ್ಶಿ ಕಲ್ಲಪ್ಪ ಯಾದವ್ ಸೇರಿದಂತೆ ಸಮಾಜದ ಮುಖಂಡರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು.
ಕೃಷ್ಣಂ ವಂದೇ ಜಗದ್ಗುರು. ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಮತ್ತು ಗುಲ್ಬರ್ಗ ಜಿಲ್ಲಾ ಯಾದವ ಸಂಘದ ವತಿಯಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತ ನಮ್ಮ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಂಡಿತ್ ರಂಗ ಮಂದಿರದವರೆಗೂ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಂತರ ಪಂಡಿತ್ ರಂಗ ಮಂದಿರದಲ್ಲಿ ಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಲಾಗುವುದು. ಹಾಗೆ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಸಮಾಜದಲ್ಲಿ ಬೆಳೆದಿರ್ತಕ್ಕಂಥ ಡಾಕ್ಟರ್ಸ್, ಇಂಜಿನಿಯರ್ಸ್ಗಳಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಸರ್ವರಿಗೂ ಒಳ್ಳೆಯದಾಗಲಿ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೋರ್ತಾ ನಾನು ಗುಲ್ಬರ್ಗ ಜಿಲ್ಲಾ ಯಾದವ್ ಸಂಘದ ಕಾರ್ಯದರ್ಶಿ ಕಲ್ಲಪ್ಪ ಯಾದವ್. ನಮಸ್ಕಾರಗಳು. ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ 57ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಬಿರಾದರ್ ಮತ್ತು ಸಯಲ್ ಅಡ್ವಾಣಿ ಅವರು ಹವಾ ಮಲ್ಲಿನಾಥ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಸೀರೆಗಳನ್ನು ವಿತರಣೆ ಮಾಡಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಬಿರಾದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಣೇಶ್ ಕಮಲಾಕರ್, ಧರ್ಮ ಬಂಕರ್ಗಿ, ಮಲ್ಲಿಕಾರ್ಜುನ ಬೋಣಿ, ಗುಂಡೇರಾವ್, ವೆಂಕಟೇಶ ರಾಠೋಡ್, ಸಿದ್ದಲಿಂಗ ಜಮಾದಾರ್, ನಾಗರಾಜ್, ವೈಜುನಾಥ್, ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ ಭಕ್ತರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಯರುಗುಡಿ ಮುತ್ತೇವರ ಸ್ವಾಮೀಜಿಯವರ 7ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಆಳಂದ್ ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಹಣ್ಣು ಹಂಪಲು ವಿತರಣೆ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಇವತ್ತು ಸ್ವಾಮೀಜಿಯವರು ಜಾತಿ ಧರ್ಮ ಭೇದ ಮರೆತು ಇಡೀ ಎಲ್ಲ ಸರ್ವ ಧರ್ಮದ ಜೊತೆಗೆ ತೆಗೆದುಕೊಂಡು ಹೋಗತಕ್ಕ ಏಕೈಕ ಸ್ವಾಮಿ ಅಂದರೆ ಇವತ್ತು ಮಲ್ಲಯ್ಯ ಮುತ್ತಿ ಅಂತಕ್ಕಂಥದ್ದು ಹೇಳ್ಬೋದು. ಇವತ್ತು ಸ್ವಾಮೀಜಿಯವರು ನಿರ್ಗುಡಿ ಗ್ರಾಮದಲ್ಲಿ ಕಾಣಿಸ್ತವೆ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಯಾವ ಮಾರ್ಗಕ್ಕೆ ಹೋಗ್ತಾರೋ ಎಲ್ಲಿರ್ತಾರೋ ಗೊತ್ತಿರಲ್ಲ, ಆದರೂ ಕೂಡ ಜನ ಅವ್ರ ಹಿಂದೆ ಬೆಂಬಲಿಸ್ತಕ್ಕಂಥ ಸ್ವಾಮೀಜಿಯವರಿಗೆ ಒಂದು ಮುತ್ತೆಯವರಿಗೆ ನೋಡ್ತಕ್ಕಂಥದ್ದು ಅಂದರೆ ಇರ್ಬೋದು. ಎಲ್ಲ ಸಮಾಜದವರು ಕೂಡ ಇವತ್ತು ಇಲ್ಲಿ ಇದ್ದೀವಿ. ಆ ಮುತ್ತಿಯವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 57ನೇ ಹುಟ್ಟುಹಬ್ಬವನ್ನು ಈ ಆಳಂದ್ ಪಟ್ಟಣದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋ ಮುಖಾಂತರ ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇನ್ನೂ ಈ ಆಳಂದ್ ಪಟ್ಟಣದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯನ್ನು ಆಯೋಜನೆ ಮಾಡಿದಂಥ ಹಾಗೂ ನಡೆದಾಡುವ ದೇವರು ಆಗಿರುತ್ತ ಶ್ರೀ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ 57ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ, ಇವತ್ತು ಸರ್ವ ಧರ್ಮಗಳ ಏಕೈಕ ಸಂತರೆಂದರೆ ಹವಾ ಮಲ್ಲಿನಾಥ ಮಹಾರಾಜರು. ಇದರಾಗಿ ಎಲ್ಲರೂ ಕೂಡ ಇವತ್ತು ಅವರನ್ನು ಗೌರವಿಸುವ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತಾ, ಇವತ್ತು ನಾವು ಆಳಂದ್ ಪಟ್ಟಣದಲ್ಲಿ ಸರ್ಕಾರಿ ಹಾಸ್ಪಿಟಲಲ್ಲಿ ಹಣ್ಣು ಹಂಪಲು ಹಾಗೂ ಬಾಣತಿಯರಿಗೆ ಸೀರೆ ಕೊಡುವ ಮೂಲಕ ಅಪ್ಪಾಜಿಯವರ 57ನೇ ಹುಟ್ಟುಹಬ್ಬವನ್ನು ರಾಜ್ಯ ಸೇವಾ ಸಮಿತಿ ತಾಲೂಕು ಪದಾಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ಮುಖಂಡರಾದಂಥ ಮಾರುತಿ ಸೇವಾ ಸಮಿತಿ ಗ್ರಾಮ ಘಟಕ ಅಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಹವಾ ಮಲ್ಲಿನಾಥ ಅಪ್ಪಾಜಿಯವರ 57ನೇ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಯೋಜಿಸಿಕೊಟ್ಟಂಥ ಎಲ್ಲ ಗ್ರಾಮ ಘಟಕ ಅಧ್ಯಕ್ಷಗಳಿಗೂ ಹಾಗೂ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ತಾಲೂಕು ಘಟಕ ವತಿಯಿಂದ ಆರ್ಥಿಕ ಶ್ರೀ ಶರಣ ಡೋಹಾರ ಕಕ್ಕಯ್ಯ ದೇವಸ್ಥಾನದ ಜೀರ್ಣೋದ್ಧಾರದ ಉದ್ಘಾಟನೆ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಜರುಗಿತು. ಶ್ರೀ ಶರಣ ಡೋಹಾರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಶರಣ ಡೋಹಾರ ಕಕ್ಕಯ್ಯ ದೇವಸ್ಥಾನದ ಜೀರ್ಣೋದ್ಧಾರದ ಉದ್ಘಾಟನೆ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಭವ್ಯ ಮೆರವಣಿಗೆ ಕಲಬುರಗಿ ನಗರದಲ್ಲಿ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀ ಶರಣ ಡೋಹಾರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು.
ಪಲ್ಲಕ್ಕಿ ಹೋಳ್ಕ ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಶರಣ ಡೋರ್ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಇವತ್ತಿಂದ ಶರಣ ಕಕ್ಕಯ್ಯನ ಪಲ್ಲಕ್ಕಿ ಉತ್ಸವವನ್ನು ನಡೀತೇವೆ. ಆದರೂ ಕೂಡ ಇವತ್ತಿಂದ ಎಲ್ಲ ಶರಣಾರ್ಥಿಯರು ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಮತ್ತು 12 ಶತಮಾನ ಬಂದಂಥ ನಮ್ಮ ಡೋರ್ ಕಕ್ಕಯ್ಯ ಇವತ್ತು ಬಸವಣ್ಣ ತತ್ವದಿಂದ ಬಂದು ಹಿರಿಯ ನಾಯಕ ಆದಂಥ ಕಕ್ಕಯ್ಯನವರು ಇವತ್ತು ಕಕ್ಕಯ್ಯನ ಪಲ್ಲಕ್ಕಿ ಒಂದು ಪ್ರಥಮವಾಗಿ ಈ ವರ್ಷವನ್ನು ನಡೀತಾ ಇದೆ. ಇವತ್ತು ದಿವಸ ಎಲ್ಲರ ನಿರ್ಣಯಗೊಂಡು ಇವತ್ತು ಸಮಾಜ ಬಂದವರು ಎಲ್ಲ ಸಮಾಜ ಭಾಗವಹಿಸಿದ್ದಾರೆ. ಇವತ್ತಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಜಿಲ್ಲೆ, ಬೆಂಗಳೂರು ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಕ್ಕಯ್ಯನ ಉದ್ಘಾಟನೆ ಸಮಾರಂಭ ಇದೆ. ಆದರೂ ಕೂಡ ಎಲ್ಲ ಸಚಿವರು ಮತ್ತು MLA ಅವರು, ಶಾಸಕರು, ಎಲ್ಲ ನಿರ್ದೇಶಕರು, ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಿಗೆ ಹೇಳ್ತಾ ಎಲ್ಲ ಇವರು ನಮಗೆ ಮಾತಾಡಿದಕ್ಕೆಲ್ಲ ಧನ್ಯವಾದಗಳು. ಪ್ರತ್ಯೇಕ ತ್ಯಾಗರಾಜ್ ಕದಮ್ ಅಂತೇಳಿ ಏನ ಗುಲ್ಬರ್ಗ ನಗರದೊಳಗ ಕಲ್ಯಾಣ ಕರ್ನಾಟಕದ ಕ್ರಾಂತಿ ಏನು ಹೊತ್ತಿತ್ತು, ಇವತ್ತ 20 ವರ್ಷದ ತರುವಾಯ ಮತ್ತೆ ನಮ್ಮ ಸಮಾಜದಲ್ಲಿ ಸಮಾಜದ ಐಕ್ಯತೆಗಾಗಿ ಏಕತೆಗಾಗಿ ಒಂದೇನು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಗಾಗಿ ಎಲ್ಲರೂ ಶ್ರಮಿಸಬೇಕಂತ ನಾನು ಕೇಳ್ತೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ,
ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.